ಸಮಸ್ಯೆ ಆಗುತ್ತೆ ಅನ್ಸುತ್ತಾ? ಹೌದು ಮೇಡಮ್, ಆಗುತ್ತೆ, ಖಂಡಿತವಾಗೂ ಸಮಸ್ಯೆ ಆಗೇ ಆಗುತ್ತೆ. ಯಾಕಂದರೆ ಈಗ ನೀರಿನ ಬೆಲೆ ಅಂದರೆ ಒಬ್ಬ ವ್ಯಕ್ತಿ ಏನು 10,000 ದುಡಿತಾನೆ, 5,000 ಎಲ್ಲ ದಿನ ಕೂಲಿ ಮಾಡೋನು ಇರ್ತಾನೆ. ಅವರು ಬಾಡಿಗೆ ಕಟ್ಟೋದಾಗಿರಲಿ ಇದಾಗಿರಲಿ ಎಲ್ಲ ಪ್ರತಿಯೊಂದು ಅವ್ನ ಕಮಿಟ್ಮೆಂಟ್ ಇರುತ್ತೆ. ಈಗ ನೀರಿನ ಬೆಲೆ ನೀವು 5 ರೂಪಾಯಿ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾಡಿದ್ರು ಅದು ಒಂದು ಮಗುಗೆ ಏನಾದರೂ ಒಂದು ಯೂಸ್ಫುಲ್ ಆಗುತ್ತಲ್ಲ. ಒಂದು ಬಿಸ್ಕೆಟ್ ತಗೊಬೋದು, ಮನೆ ಮಗು ಇದ್ದರೆ, ಇನ್ನೊಂದು ಪೇಷಂಟ್ ಇದ್ದರೆ ಅವ್ರಿಗೇನೋ ಒಂದು ಯೂಸ್ ಆಗುತ್ತೆ ಮಾತ್ರೆಗೂ. ಇವಾಗ ನೋಡಿ BMTC ಅದು ರೇಟ್ ಜಾಸ್ತಿ ಆಗಿದೆ ಟಿಕೆಟು. ಇವಾಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಡಿ ಅಂದವ್ರು ಯಾರು? ವಯಸ್ಸಾದವ್ರಿಗೆ ಎಲ್ಲರಿಗೂ ಫ್ರೀ ಕೊಡ್ಬೋದಾಯಿತು. ಲೇಡೀಸು ಜೆಂಟ್ಸು ವಯಸ್ಸಾದವ್ರು 60 ವರ್ಷದ ಮೇಲ್ಪಟ್ಟವ್ರಿಗೆ. ಇನ್ನೊಂದು ಸ್ಕೂಲು ಆಮೇಲೆ ಮಕ್ಳುಗಳಿಗೆ ಫ್ರೀ ಕೊಡ್ಬೋದಾಯಿತು ಸ್ಟೂಡೆಂಟ್ಗಳಿಗೆ. ಈಗ ಫುಲ್ಲು ಲೇಡೀಸ್ಗಳು ಕೊಟ್ಟು ಏನು ಯೂಸ್ ಆಯಿತು? ಇವಾಗ ಫ್ರೀ ಕೊಡ್ತಾರೆ ಅನ್ಕೊಳ್ಳಿ. ಈಗ ಬಸ್ ಓಡ್ತಿದೆ, 60 ಸೀಟಲ್ಲಿ 40 ಸೀಟ್ ಬರೀ ಲೇಡೀಸೇ ಇರ್ತಾರೆ, ಇನ್ನು 20 ಸೀಟ್ ಜೆಂಟ್ಸು. ಈಗ ಡೀಸೆಲ್ ಎಷ್ಟಿದೆ ರೇಟು ನಿಮಗೆ? ಈಗ ಸರ್ಕಾರದಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ? ಈಗ ಎಲ್ಲ ಖಾಲಿ ಆಗಿದೆ. ಇವಾಗ ಇವ್ರು ಸಾಲ ಮಾಡ್ತಾರೆ, ನೆಕ್ಸ್ಟ್ ಯಾರೋ JDS BJP ಇನ್ನೊಂದು ಪಕ್ಷನೋ ಬರ್ತಾರೆ, ಅವ್ರು ಸಾಲ ತೀರ್ಸೋಕೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರೆ ಬರೇ. ಓಕೆನಾ? ಇವ್ರು ಮಾಡ್ತಾರೋ ಫಸ್ಟ್ ಆಫ್ ಆಲ್ ತಪ್ಪು. ಗೌರ್ಮೆಂಟ್ ಯಾವುದೇ ಇರಲಿ ಫ್ರೀ ಅಂತ ಮಾಡಿ ತಪ್ಪು. ಇವಾಗ ನಾವು ನಮಗೆಲ್ಲ ಫ್ರೀ ಕೊಟ್ಬಿಟ್ರೆ ನಾನೇನು ಕೆಲಸ ಮಾಡ್ತೀನಿ? ಅಕ್ಕಿ ಫ್ರೀ ಕೊಡ್ತಾರೆ, ನಮ್ಮ ಕರೆಂಟ್ ಬಿಲ್ ಫ್ರೀ, ಆಮೇಲೆ ಬಸ್ ಇದು ಫ್ರೀ. ನಾವಿನ್ನೇನು ದುಡಿಯೋದೆ ಅಂತಕ್ಕೆ ಮೇಡಮ್ ನಾವು? ನೀರಿನ ಬೆಲೆ ಏರಿಕೆ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ನೀರಿನ ಬೆಲೆ ಏರಿಕೆನೂ ಸಮಸ್ಯೆ ಆಗುತ್ತೆ ಮೇಡಮ್, 100% ಆಗುತ್ತೆ. ಯಾಕಂದರೆ ಇವಾಗ ನೋಡಿ ನಮ್ಮಲ್ಲಿ ನೀರಿದೆ, ಏನೋ ನಡೀತದೆ. ಇವಾಗ ಮುಂಚೆ ಬರಗಾಲ ಬಂದಿತ್ತು, ಕುಡಿಯೋ ಹನಿಗೂ ಸ್ವಲ್ಪ ಪರದಾಡಿದ್ದೀವಿ. ಆ ಟೈಮಲ್ಲಿ ಯಾಕೆ ಇದು ಮಾಡಿಲ್ಲ? ಇವಾಗ ಎಂತಕ್ಕೆ ರೇಟ್ ಜಾಸ್ತಿ ಮಾಡಿದ್ರು? ಈಗ ಒಂದೊಂದೇ ರೇಟ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಗ್ಯಾರಂಟಿ ಯೋಜನೆಗಳೇ ಇದಕ್ಕೆ ಕಾರಣ. ಹೌದು ಮೇಡಮ್, 100%. ಯಾಕಂದರೆ ಸರ್ಕಾರದಲ್ಲಿ ಒಂದು ಬೊಕ್ಕಸ ಇದ್ರಲ್ಲಿ ಹಣ ಇದ್ದಿದ್ರೆ ಅವ್ರು ಮಾಡ್ತಾ ಇರಲಿಲ್ಲ. ಈಗ ಹಣ ಇಲ್ಲ, ಬೊಕ್ಕಸ ತುಂಬಿಸ್ಕೋಬೇಕು ಅವರು. ಈಗ ಅದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ಟ್ಯಾಕ್ಸ್ ಇಂಪ್ರೂವ್ ಮಾಡಬೇಕು. ನನ್ನ ಪ್ರಕಾರ ಇದು ಫಸ್ಟ್ ಆಫ್ ಆಲ್ ಇವ್ರು ಆಳ್ವಿಕೆ ಮಾಡ್ತಾ ಇರೋದೇ ತಪ್ಪು ಮೇಡಮ್. ನಮ್ಗೆ ಗ್ಯಾರಂಟಿ ಯೋಜನೆಗಳೇ ಬೇಕಾಗಿರಲಿಲ್ಲ. ಹೆಂಗೋ ನೆಮ್ಮದಿ ಆಗಿದ್ವಿ, ಒಂದು ಕೆಲಸ ಮಾಡ್ಕೊಂಡು ಮನೆ ಇದು ಮಾಡ್ಕೊಂಡು. ಇವಾಗ ನೋಡಿ ಲೇಡೀಸ್ಗಳು ಯಾರು ಮನೇಲೇ ಇಲ್ಲ. ಈಗೆಲ್ಲ ಹಬ್ಬ ಬಂತು ಅದಂತ ಇದಂತ ಊರಿಗೆಲ್ಲ ಹೋಯ್ತಾ ಇರ್ತಾರೆ. ನಾವು ಊಟ ತಿಂದಿಗೆ ಏನು ಮಾಡೋಣ? ನೀರಿನ ಬೆಲೆ ಹೌದು ಮೇಡಮ್. ಈಗ ನೀರು ಬಂದು ಒಂದು ಮೂಲಭೂತ ಸೌಕರ್ಯ. ನೀರು ಬೇಕು, ಅನ್ನ ಬೇಕು, ಒಂದು ಇದು ಬೇಕು ನಮಗೆ. ಅದರಲ್ಲಿ ಒಂದು ಇದು ನೀವು 5 ರೂಪಾಯಿ 10 ರೂಪಾಯಿ 50 ರೂಪಾಯಿ ಎಷ್ಟೇ ಮಾಡಿದ್ರು ನಮಗೆ ತೊಂದರೆ. ಥ್ಯಾಂಕ್ ಯು ಮೇಡಮ್. ಒಂದಕ್ಕೆ ಎಲ್ಲ ಗ್ಯಾರಂಟಿ ಕೊಟ್ಟ ಮೇಲೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೇನು ಮಾಡ್ತೀರಾ? ಒಟ್ಟಿನಲ್ಲಿ ನೀರಿನ ಬೆಲೆ ಏರಿಕೆ ಸಮಸ್ಯೆ ಆಗುತ್ತೆ. ಹೌದು. ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಸರ್? ಎಲ್ಲ ಪಬ್ಲಿಕ್ಕಿಂದ ದೊಡ್ಡ ಅಪಾರ್ಟ್ಮೆಂಟ್ಗೂ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಖರ್ಚು ಜಾಸ್ತಿ ಆಗ್ತಿದೆ, ಗೌರ್ಮೆಂಟ್ಗೆ ಆದಾಯ ಕಡಿಮೆ ಆಗ್ತಿದೆ. ಅವ್ರಿಗೂ ಹೌದು. ಅನಿವಾರ್ಯ. ಸಂಬಳ ಅಷ್ಟೇ ಇದೆ, ಸಂಬಳ ಏರ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಫ್ರೀ ಕೊಟ್ಮೇಲೆ ಎಲ್ಲ ಏರ್ಕೊಂಡು ಹೋಗ್ತಾ ಇದೆ. ಸಂಬಳ ಏರ್ತಾ ಇಲ್ಲ, ಬೆಲೆ ಏರಿಕೆ ಆಗ್ತಾ ಅಷ್ಟೇ. ಇದೆ, ಸಮಸ್ಯೆ ಆಗ್ತಿದೆ. ಹೌದು. ಇನ್ನು ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅಂತ ಅನ್ಸುತ್ತೆ? ಇನ್ನು ಮುಂದಕ್ಕೆ ಸಮಸ್ಯೆ ಆಗ್ಬೋದು ಜನಕ್ಕೆ, ಬೇರೆ ಏನು ತೊಂದರೆ ಏನೇನು ನೋಡ್ಕೊಂಡು ಎಲ್ಲ ಬೆಲೆ ಏರಿಕೆ ಮಧ್ಯೆ ಈ ಬೆಲೆ ಏರಿಕೆನೂ ಸಮಸ್ಯೆನೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.